1983 ನಡೆದಿರುವಂಥ ಘಟನೆಯನ್ನು ಈಗಿನ ಕಾಲಘಟ್ಟಕ್ಕೆ ತಂದು ಅದನ್ನು ಜನದ ಮುಂದೆ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಇರುವಂಥ ಕಂಟೆಂಟ್ನ ತಗೊಂಡ್ಬಂದು ಕೊಡ್ತಾ ಇದ್ವಿ. ಇದೇ ಡಿಸೆಂಬರ್ 8ನೇ ತಾರೀಕು ನಮ್ಮ ಕೈವಾ ಚಿತ್ರ ರಿಲೀಸ್ ಆಗ್ತಿದೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕೆಲ ನಾಯಿ ನರಿಗಳಿಂದ ಸ್ವಲ್ಪ ವ್ಯತ್ಯಾಸವಾಗಿರೋದು ನಿಜ. ಮತ್ತೆ ಗುಡುಗಿದ ಸೋಮಣ್ಣ. ಐಸಿಸ್ ಉಗ್ರರ ಜೊತೆ ಸಂಪರ್ಕ. ತನ್ವೀರ್ ಪೀರ ಫೋಟೋ ಬಿಡುಗಡೆ ಮಾಡಿದ ಯತ್ನಾಳ್. ಜಮೀರ್ ವಿರುದ್ಧ ಗುಡುಗಿದ್ದೇಕೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ. ಕಲಬುರ್ಗಿ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ವಿಶೇಷ ತನಿಖೆಗೆ ಸಿಎಂ ಸೂಚನೆ. ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದ ಗ್ಲೇನ್ ಮ್ಯಾಕ್ಸ್ವೆಲ್. ಸೋಮಣ್ಣ ಸಿಡಿದ ಸೋಮಣ್ಣ ಸಿದ್ಧಗಂಗಾ ಮಠದಲ್ಲಿ ಮಾತನಾಡಿದ್ದು ಏನನ್ನ? ನಾನು ಹೇಳುವುದನ್ನೆಲ್ಲ 6ನೇ ತಾರೀಕಿನ ಬಳಿಕ ಹೇಳ್ತೀನಿ ಅಂತಿದ್ದೇನೆ. ಹೈಕಮಾಂಡ್ ಪ್ರತಿಕ್ರಿಯೆಗೆ ಇನ್ನೂ 2-3 ದಿನ ಕಾಯ್ತೀನಿ, ಆಮೇಲೆ ಮಾತನಾಡ್ತೀನಿ ಎಂದು ಮಾಜಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ತುಮಕೂರಲ್ಲಿ ಮಾತನಾಡಿದ ಅವರು, 45 ವರ್ಷ ನಾನು ಸಂಪೂರ್ಣವಾಗಿ ಸಿದ್ಧಗಂಗಾ ಮಠದಲ್ಲಿ ತೊಡಗಿಸಿಕೊಂಡಿದ್ದೇನೆ. 16 ಕಾರ್ಯಕ್ರಮ ಮಾಡಿದ್ದೇನೆ. ಪಾರ್ಟಿ ಗೀಟಿ ನಮ್ಮ ತಲೆಯಲ್ಲೇ ಇಲ್ಲ. ಕೆಲ ನಾಯಿ ನರಿಗಳಿಂದ ಸ್ವಲ್ಪ ವ್ಯತ್ಯಾಸವಾಯಿತು. ಸಿದ್ಧಗಂಗಾ ಮಠವನ್ನ ಬೇರೆ ಮಠದೊಂದಿಗೆ ಹೋಲಿಕೆ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಕಾಲ ಬಂದಾಗ ಮಾತನಾಡೋಣ. ನಾನು ಯಾವತ್ತೂ ಅಧೈರ್ಯವಂತ ಆಗಿಲ್ಲ. ಜಿ ಪರಮೇಶ್ವರ್ ಜೊತೆಗೆ ಸ್ನೇಹವಿದೆ, ನನ್ನ ಬಗ್ಗೆ ಹೇಳಿದ್ದಾರೆ. ಅದವರ ದೊಡ್ಡತನ. ನಾವೆಲ್ಲ 50 ವರ್ಷದ ಸ್ನೇಹಿತರು. ರಾಜಕಾರಣ ಬೇರೆ, ವೈಯಕ್ತಿಕ ಬೇರೆ. ಗಂಗಾಧರಪ್ಪನವರಿಂದಲೇ ನಮಗೆ ಇವರೆಲ್ಲ ಪರಿಚಯವಾಯಿತು. ಮಠ ಭಗವಂತ ಇದ್ದಂತೆ. ಆ ಸನ್ನಿಧಾನಕ್ಕೆ ಬಂದಿದ್ದೇನೆ. ಕೊಡೋದು ಬಿಡೋದು ಅವನಿಗೆ ಬಿಟ್ಟದ್ದು. ನವೆಂಬರ್ 30ರಂದು ಹೈಕಮಾಂಡ್ ಟೈಮ್ ಕೊಟ್ಟಿತ್ತು, ಅವತ್ತು ನಾನು ಹೋಗ್ಲಿಲ್ಲ ಅಂತ ಹೇಳಿದ್ರು. ಯತ್ನಾಳ್ ಒಬ್ಬ ಸುಸಂಸ್ಕೃತ ರಾಜಕಾರಣಿ. ನೇರವಾಗಿ ಹೇಳುವಂತವ್ರು ಯಾರಿದ್ದಾರೆ ಅವರ ನೋವನ್ನ ಡೈರೆಕ್ಟ್ ಆಗಿ ತೊಡಕೊಂಡಿದ್ದಾರೆ. ಯತ್ನಾಳ್ ಅವರ ಇತ್ತೀಚೆಗೆ ಭೇಟಿಯಾಗಿಲ್ಲ. ಕಾಲ ಬಂದಾಗ ಎಲ್ಲ ಸರಿ ಹೋಗುತ್ತೆ. ಸತ್ಯವನ್ನ ಮರೆಮಾಚಲು ಸಾಧ್ಯವಿಲ್ಲ ಅಂತ ಸೋಮಣ್ಣ ಹೇಳಿದ್ದಾರೆ. ನಾನು 2-3 ದಿನ ಕಾಯ್ತೀನಿ, ಆಮೇಲೆ ಹೊರಗಾಗ್ತೀನಿ. ನನ್ನನ್ನ ನಡವಳಿಕೆಯನ್ನ ಇನ್ನೊಬ್ಬರಿಂದಗೆ ಹೋಲಿಕೆ ಮಾಡಬೇಡಿ. ಬೆಂಗಳೂರಿನಲ್ಲಿ 14-15 ವರ್ಷ ಮಂತ್ರಿಯಾಗಿದ್ದೆ ಅನ್ನೋದಕ್ಕಿಂತ ಧ್ವನಿ ಇಲ್ಲದವರಿಗೆ ಕೆಲಸ ಮಾಡಿದ್ದೇನೆ. ನನ್ನ ನೇರ ನುಡಿಯ ಸಂಸ್ಕಾರ ಸಿದ್ಧಗಂಗಾ ಮಠದಿಂದ ಬಂತು. ವರಿಷ್ಠರು ಯಾವ ರೀತಿ ನಡೆದುಕೊಳ್ಬೇಕು ಅಂತ ಹೇಳ್ತಾರೋ ಗೊತ್ತಿಲ್ಲ. ಅರ್ಹತೆ ಗುರುತಿಸುವವರ ಮಾನದಂಡ ಆ ರೀತಿ ಆಗಬಾರ್ದು. ಅರ್ಹತೆ ಅವಕಾಶ ವಂಚಿತವಾಗಬಾರ್ದು. ಅರ್ಹತೆ ಯಾರ ಮನೆಯ ಸ್ವತ್ತಲ್ಲ. ಅರ್ಹತೆ ಇಲ್ಲದವರು ಹೇಗೆ ಬೇಕಾದರೂ ನಡೆದುಕೊಳ್ಬಹುದು ಅಂತಿಲ್ಲ. ನನ್ನ ವಿಚಾರದಲ್ಲಿ ಹೈಕಮಾಂಡ್ನಿಂದ ಆಗಿರುವ ತಪ್ಪನ್ನ ಯಾವ ರೀತಿ ಸರಿಪಡಿಸ್ತಾರೆ ಅನ್ನೋದು ಗೊತ್ತಿಲ್ಲ ಎಂದು ತಿಳಿಸಿದ್ದಾರೆ. 6ನೇ ತಾರೀಕಿನ ಬಳಿಕ, 6ನೇ ತಾರೀಕೆ ಅಂತ ಎಲ್ಲ ಅನ್ಕೊಂಡಿದ್ರು. ಅವ್ರು ಸ್ಪಷ್ಟವಾಗಿ ಹೇಳ್ತವ್ರು 6ನೇ ತಾರೀಕಿನ ಬಳಿಕ ಅಂತ. ಯಾಕಂದ್ರೆ 6ನೇ ತಾರೀಕು ಸಿದ್ಧಗಂಗಾ ಮಠದಲ್ಲಿ ಒಂದು ಕಾರ್ಯಕ್ರಮ ಇದೆ, ಅದನ್ನ ಮುಗಿಸ್ತೀನಿ ಫಸ್ಟು ಅಂತ. 6ನೇ ತಾರೀಕು ಮುಹೂರ್ತ ಅನ್ಕೊಂಡಿದ್ರು. ಒಂದಷ್ಟು ನಿರಾಸೆ ಆಗಿದೆ. ಆದರೂ ಕೆಲ ನಾಯಿ ನರಿಗಳಿಂದ ಒಂದಷ್ಟು ವ್ಯತ್ಯಾಸವಾಗಿದ್ದು ನಿಜ. ಆ ನಾಯಿ ನರಿಗಳು ಯಾರು ಅಂತ ಸೋಮಣ್ಣ ಅವ್ರು ಹೇಳಿಲ್ಲ. ಆಬ್ವಿಯಸ್ಲಿ ಸ್ವಪಕ್ಷೀಯರ ವಿರುದ್ಧವೇ ಗುಡುಗಿದ್ದಾರೆ, ಅಂದ್ರೆ ಬಿಜೆಪಿ ವಿರುದ್ಧ. ಹೀಗಾಗಿ 2-3 ದಿನ ಕಾಯ್ತೀನಿ ಅಂತ. ಸೋಮಣ್ಣ ಅವ್ರ ನಡೆ ಚೆನ್ನಾಗಿದೆ. ಸದಾನಂದ ಗೌಡ್ರನ್ನ ಪಾಪ ಕರ್ಸ್ಕೊಬಿಟ್ಟು ಹೈಕಮಾಂಡು ಸುಮ್ಮನೆ ಕೂರ್ಸ್ಬಿಟ್ಟು ಕಳಿಸ್ಬಿಟ್ರು 3 ದಿನ. ಅದಕ್ಕೆ ಯತ್ನಾಳವ್ರು ಒಂದು ಮಾತು ಹೇಳಿದ್ರು, ಫಸ್ಟು TP ಫಿಕ್ಸ್ ಆಗಬೇಕು, ಹೈಕಮಾಂಡ್ ನಂಗೆ ಟೈಮ್ ಕೊಡಬೇಕು, ಇಂಥ ಟೈಮಿಗೆ ಬಾ ಅನ್ಬೇಕು, ಹಂಗಿದ್ರೆ ಮಾತ್ರ ಹೋಗೋದು ನಿಶ್ಚಿತ ಖಚಿತ ಅಂತ. ಇಲ್ಲಾಂದ್ರೆ ನಮಗೇನು ಕೆಲಸ ಇಲ್ಲ, ಅಲ್ಲೋ ಕೂತ್ಕೊಂಡು ಕೆಲಸ ಇಲ್ಲ ಅಂತ ಡೆಲ್ಲಿಲಿ. ಹೀಗಾಗಿ ಹೈಕಮಾಂಡ್ ಜೊತೆ ಹೋಗೋ ನಿರ್ಧಾರ ಮಾಡ್ತೀನಿ 2-3 ದಿನ ಕಾದು ಅಂತ ಹೇಳಿದ್ದಾರೆ. ಬಟ್ ಸೋಮಣ್ಣ ಸೈಲೆಂಟ್ ಆಗಿರೋರಲ್ಲ. ಯಡಿಯೂರಪ್ಪ ಅವ್ರು ಬೇರೆ ಎಲ್ಲ ಒಂದು ಕಡೆ ಹೇಳ್ತಿದ್ರು ಸೋಮಣ್ಣ ಎಲ್ಲೂ ಹೋಗಲ್ಲ ಅಂತ. ನೋಡ್ಬೇಕೇನಾಗುತ್ತೆ ಅಂತ. ಮುಂದಿನ ಸುದ್ದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಮುಸ್ಲಿಂ ಸಮಾವೇಶದಲ್ಲಿ ಐಸಿಸ್ ಉಗ್ರರ ಜೊತೆ ಸಂಪರ್ಕ ಹೊಂದಿರುವವನ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಯತ್ನಾಳ್, ಡಿಸೆಂಬರ್ 4ರಂದು ಹುಬ್ಬಳ್ಳಿಯ ಬಾಷಾಪೀರ್ ದರ್ಗಾ ಬಳಿ ನಡೆದಿದ್ದ ದಕ್ಷಿಣ ಭಾರತದ ಮುಸ್ಲಿಂ ಧರ್ಮಗುರುಗಳ ಸಮಾವೇಶದಲ್ಲಿ ಐಸಿಸ್ ಜೊತೆ ಸಂಪರ್ಕ ಹೊಂದಿರುವ ವ್ಯಕ್ತಿ ಸಹ ಭಾಗವಹಿಸಿದ್ದ. ಅವತ್ತು ಸಿಎಂ ಸಿದ್ದರಾಮಯ್ಯ ಪಕ್ಕದಲ್ಲೇ ಆತ ಕುಳಿತಿದ್ದ. ವೇದಿಕೆ ಮೇಲೆ ಐಸಿಸ್ ಜೊತೆ ಸಂಪರ್ಕ ಇರುವವನ ಬಗ್ಗೆ ಗೊತ್ತಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಮುಸ್ಲಿಂ ಸಮಾವೇಶದಲ್ಲಿ ಐಸಿಸ್ ಜೊತೆ ಸಂಪರ್ಕ ಇರುವವನು ಕೂತಿದ್ದ. ಅವತ್ತು ಸಿಎಂ ಸಿದ್ದರಾಮಯ್ಯ ಪಕ್ಕದಲ್ಲೇ ಆತ ಕುಳಿತಿದ್ದ. ವೇದಿಕೆ ಮೇಲೆ ಐಸಿಸ್ ಜೊತೆ ಸಂಪರ್ಕ ಇರುವವನಿಗೆ ಗೊತ್ತಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಎಲ್ಲಾ ಮಾಹಿತಿ ಪಡ್ಕೊಂಡು ನಾನು ಗಂಭೀರವಾಗಿ ಹೇಳ್ತಿದ್ದೀನಿ, ಭಯೋತ್ಪಾದಕರು ಸಿಎಂ ಜೊತೆ ವೇದಿಕೆ ಹಂಚಿಕೊಂಡಿದ್ದು ಖಂಡನೀಯ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಬಗ್ಗೆ ದಾಖಲೆಯನ್ನ ಬಿಡುಗಡೆ ಮಾಡ್ತೀನಿ ಎಂದರು. ಫೋಟೋವನ್ನ ಕೂಡ ಬಿಡುಗಡೆ ಮಾಡಿದ್ದು. ಐಸಿಸ್ ಬೆಂಬಲಿಗರು ಮತ್ತು ಭಯೋತ್ಪಾದಕರ ಬಗ್ಗೆ ಸಹಾನುಭೂತಿ ಹೊಂದಿರುವವರ ಜೊತೆ ಡಯಾಸ್ ಹಂಚಿಕೊಂಡಿದ್ರು ಸಿದ್ದರಾಮಯ್ಯ ಅವರು. ತನ್ವೀರ್ ಪೀರ ಭಯೋತ್ಪಾದಕ ಸಹಾನುಭೂತಿ ಹೊಂದಿದ್ದು. ಅವನು ಮಧ್ಯಪ್ರಾಚ್ಯದ ಅನೇಕ ಕಡೆ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಅಂತ ಸಾಕ್ಷಿ ಸಮೇತ ಬಿಡುಗಡೆ ಮಾಡೋರೆ. ಫೋಟೋ ಬಿಡುಗಡೆ ಮಾಡೋರೆ, ಬಟ್ ಅದು ಪ್ರೂವ್ ಆಗಬೇಕು. ಏನು ಎತ್ತ ಆತನ ಬಗ್ಗೆ ತನಿಖೆ ನಡೀಬೇಕು. ಸರ್ಕಾರ ಗಂಭೀರವಾಗಿ ಇದನ್ನ ಪರಿಗಣಿಸ್ಬೇಕು. ಯಾಕಂದ್ರೆ ಯತ್ನಾಳ್ ಅವ್ರಿಗೇನು ಕೆಲಸ ಇಲ್ಲ ಅನ್ಬಿಟ್ಟು ಅವ್ರೇನು ಸುಮ್ಮನೆ ಹಿಂಗೆ ಆರೋಪ ಮಾಡ್ಕೊಂಡು ಕೂತಿಲ್ಲ. ಹೇಳಿದ್ರು, ಗಾಳಿಯಲ್ಲಿ ಗುಂಡೊಡಿದ್ರು ಅನ್ಬೋದು. ಫೋಟೋನು ಬಿಡುಗಡೆ ಮಾಡಿದ್ರು. ಅಲ್ಲಿ ಹಿಂದ್ಗಡೆ ಒಂದು ಫೋಟೋದಲ್ಲಿ ಬೇರೆ ಬೇರೆ ಸಂಘಟನೆಗಳ ಫ್ಲಾಗ್ ಕೂಡ ಕಾಣಿಸ್ತಾ ಇದೆ. ಹೀಗಾಗಿ ಅದೇನು ಫೇಕಾ, ಡೀಪ್ ಫೇಕಾ ಏನೇನೋ ಬಂದವಲ್ಲ ಈಗ, ಹಂಗ ಇಲ್ಲ ಏನು ಎತ್ತ ಅಂತ ಸರ್ಕಾರ ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು. ಯತ್ನಾಳ್ ಅವರು ಹೇಳಿದ್ ನಿಜನೇ ಆಗಿದ್ರೆ ಮಾತ್ರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ಎಸ್ಸಿನ ಮುಂದಿನ ಸುದ್ದಿ, ಸಿದ್ದರಾಮಯ್ಯ ಒಬ್ಬ ಮುಖ್ಯಮಂತ್ರಿಯಾಗಿ ಅಲ್ಪಸಂಖ್ಯಾತರಿಗೆ ಹಣ ಕೊಡಲು ನಮ್ಮ ಅಭ್ಯಂತರ ಇಲ್ಲ. 10,000 ಕೋಟಿ ರೂಪಾಯಿ ಕೊಡ್ತೀನಿ ಎಂದು ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಿರೋದು ಶೋಭೆ ತರಲ್ಲ.
ಅಂತ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವು ಅಲ್ಪಸಂಖ್ಯಾತರ ನೆರವನ್ನ ನೀಡಿ, ಅದ್ಯಾಕೆ ಪದೇ 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 ಅದನ್ನೇ ಹೇಳ್ಕೊಂಡು ಅವ್ರನ್ನ ಓಲೈಕೆ ಮಾಡೋದು ಶೋಭೆ ತರಲ್ಲ ಅಂತ ಬಿಜೆಪಿ ಅವ್ರು ಏನ್ ಮಾಡ್ತಿದ್ರು? ನಮಗೆ ಮುಸ್ಲಿಂ ಮತಗಳೇ ಬೇಡ ಅಂತ ಡೈರೆಕ್ಟ್ ಆಗಿ ಹೇಳ್ತಿದ್ರಿ. ಅದ್ಯಾವ ರೀತಿ ಹಂಗಾರೆ? ಅವ್ರ ಅಧಿಕಾರದಲ್ಲಿದ್ದಾಗ ಹಂಗೆ ಅವಾಗ ಹೇಳ್ಬೇಕಿತ್ತು ಬಿಜೆಪಿ ನಾಯಕರಿಗೆ ಅಂತ ಹೇಳಿಕೆ ಕೊಡಬೇಡಿ ಅಂತ. ನಿಮ್ದೇ ನಾಯಕರುಗಳ ನಾನೇ ಹೇಳ್ತಿದ್ದು. ಕೇಂದ್ರದಲ್ಲಿ ಸಚಿವರಾದವ್ರು ಹೇಳಿದ್ರು, ಕೇಂದ್ರದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದವ್ರು ಹೇಳಿದ್ರು, ಒಂದಷ್ಟು ಜನ ಹೇಳ್ತಾ ಇದ್ರಲ್ಲ, ಅವಾಗ ಹೇಳಲೇಬೇಕಿತ್ತು. ಸಿದ್ದರಾಮಯ್ಯರು ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾನು ಮುಸ್ಲಿಮರ ಪರವಾಗಿ ಅಂತಲ್ಲ, ಮುಸ್ಲಿಮರೂ ಸೇರಿದಂತೆ ರಾಜ್ಯದ ಎಲ್ಲರ ರಕ್ಷಣೆಗೆ ಅಂತ ಹೇಳಿದ್ದೇನೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಅವರ ಹೇಳಿಕೆಯಿಂದ, ಆದ್ರೆ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಹಿಂದೂಗಳ ಆಕ್ರೋಶಕ್ಕೆ ಅವಕಾಶ ಆಗ್ತಿದೆ. ಆ ರೀತಿಯ ಮಾತುಗಳನ್ನ ಸಿಎಂ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ. ಈಗಾಗಲೇ ಅವರ ಹೇಳಿಕೆಯನ್ನು ಮಠಾಧಿಪತಿಗಳು ಸೇರಿ ಎಲ್ಲರೂ ಖಂಡಿಸಿದ್ದಾರೆ. ಏನಾದರೂ ಮಾತನಾಡಬೇಕಾದ್ರೆ ಎಚ್ಚರಿಕೆ ವಹಿಸಿ ಮಾತನಾಡಬೇಕೆಂಬುದು ನನ್ನ ಸಲಹೆ ಎಂದರು. ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಹೆಸರಿನಲ್ಲಿ 100ಕ್ಕೆ 100 ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಬೇಡ. ಓಲೈಕೆ ರಾಜಕಾರಣದಲ್ಲಿ ಚುನಾವಣೆ ಗೆಲ್ಲುತ್ತೇವೆ ಎಂಬ ಭ್ರಮೆಯಲ್ಲಿ ಇದ್ರೆ ಅದು ಸಾಧ್ಯವಿಲ್ಲ. ಬಿಜೆಪಿ ಪರವಾದ, ಮೋದಿ ಪರವಾದ ವಾತಾವರಣದಿಂದ ನಾವು ಎಲ್ಲಾ ಕ್ಷೇತ್ರ ಗೆಲ್ಲಲು ಪ್ರಯತ್ನಿಸುತ್ತಿದ್ದೇವೆ. 100ಕ್ಕೆ 100 ನಾವು ಯಶಸ್ವಿ ಆಗ್ತೇವೆ ಎಂದು ವಿಶ್ವಾಸ ಇದೆ ಎಂದು ತಿಳಿಸಿದರು. ಸುವರ್ಣಸೌಧದಲ್ಲಿ ವೀರ್ ಸಾವರ್ಕರ್ ಫೋಟೋ ತೆಗೆಯುವ ವಿಚಾರವಾಗಿ ಮಾತನಾಡಿ, ಸುವರ್ಣ ವಿಧಾನಸೌಧದಲ್ಲಿ ಇರಿಸಲಾಗಿರುವ ವೀರ್ ಸಾವರ್ಕರ್ ಫೋಟೋ ತೆಗೆಯುವ ಸಾಹಸಕ್ಕೆ ಕೈ ಹಾಕಬಾರದು. ರಾಜ್ಯದ ಜನ ಸುಮ್ಮನಿರಲ್ಲ ಅಂತ ಸಾಹಸಕ್ಕೆ ಕೈ ಹಾಕಬಾರ್ದು ಅಂತ ಸಿಎಂ ಹಾಗೂ ಆಡಳಿತ ಪಕ್ಷಕ್ಕೆ ಸಲಹೆ ಕೊಡ್ತೀನಿ ಅಂತ ಹೇಳಿದ್ರು. ಸೋಮಣ್ಣ ಪಕ್ಷ ಬಿಡೋ ವಿಚಾರ ಪ್ರತಿಕ್ರಿಯಿಸಿ ಅವರು, ಅದೆಲ್ಲೂ ಹೋಗಲ್ಲ, ನಮ್ಮ ಜೊತೆ ಇರ್ತೀನಿ ಅಂತ ಹೇಳೋರೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಪದೇ ಪದೇ ಅನವಶ್ಯಕವಾಗಿ ಅಲ್ಪಸಂಖ್ಯಾತರನ್ನ ಓಲೈಸೋ ಬಗ್ಗೆ ಪದೇ ಪದೇ ಹೇಳೋದು ಅವ್ರಿಗೆ ಶೋಭೆ ತರಲ್ಲ ಅಂತ. ಅನವಶ್ಯಕವಾಗೋ ಅಥವಾ ಶೋಭೆ ತರಲ್ವೋ, ಸಿದ್ದರಾಮಯ್ಯ ಅವರು ಅದನ್ನ ಸ್ಪಷ್ಟನೆ ಕೊಟ್ಟವ್ರೆ. ಇನ್ನು ಮುಂದಿನ ಸುದ್ದಿ, ಸದನಕ್ಕೆ ಗೈರಾಗಿರುವ ಸಚಿವ ಜಮೀರ್ ಅಹಮದ್ ಖಾನ್ಗೆ ಸ್ವಲ್ಪ ಮುಖ ತೋರಿಸಲು ಹೇಳಿ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಆಡಳಿತ ಪಕ್ಷ ನಾಯಕರಿಗೆ ಸೂಚಿಸಿದ ಪ್ರಸಂಗ ನಡೆದಿದೆ. ಜಮೀರ್ ಹೆಸರು ಪ್ರಸ್ತಾಪ ಆಗ್ತಿದ್ದಂಗೆ ಬಿಜೆಪಿ ಸದಸ್ಯರು ಗದ್ದಲ ಉಂಟು ಮಾಡಿದ ಘಟನೆಯೂ ನಡೆಯಿತು. ವಿಧಾನ ಪರಿಷತ್ನಲ್ಲಿ ಸಭಾಪತಿ ಹೊರಟ್ಟಿ ಸಭಾ ನಾಯಕರಿಗೆ ಸೂಚನೆ ನೀಡಿದ್ರು. ಜಮೀರ್ ಅಹಮದ್ ಬರ್ತಾರೆ, ಇಲ್ಲ, ಎಲ್ಲಿ ಎಂದು ಹೊರಟ್ಟಿ ಪ್ರಶ್ನಿಸಿದರು. ಜಮೀರ್ ಹೆಸರು ಪ್ರಸ್ತಾಪ ಆಗ್ತಿದ್ದಂತೆ ಬಿಜೆಪಿ ಸದಸ್ಯರು ಗದ್ದಲ ಉಂಟು ಮಾಡಿದ್ರು. ಮಾಜಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿ, ಸ್ಪೀಕರ್ ಸ್ಥಾನದ ಮೇಲೆ ಜಮೀರ್ಗೆ ವಿಶ್ವಾಸ ಇಲ್ಲ, ಸ್ಪೀಕರ್ ಸ್ಥಾನಕ್ಕೆ ಧರ್ಮದ ಲೇಪನ ಮಾತನಾಡಿದ್ದಾರೆ. ಸ್ಪೀಕರ್ ಹಾಗೂ ಸಭಾಪತಿ ಸ್ಥಾನಕ್ಕೆ ಗೌರವ ಇಲ್ಲ ಅಂತ ಅವರು ಬಂದಿಲ್ವಾ ಎಂದು ಪ್ರಶ್ನಿಸಿದ್ರು. ಸ್ಪೀಕರ್ ಸ್ಥಾನಕ್ಕೆ ಗೌರವ ನೀಡದೆ ಅಪಮಾನ ಮಾಡಿದರೆ ಅದಕ್ಕಿಂತ ದೊಡ್ಡ ದುರಂತ ಇಲ್ಲ. ತೆಲಂಗಾಣ ಚುನಾವಣೆಯಲ್ಲಿ ಮಾತನಾಡಿದ್ದು ಗೊತ್ತಿಲ್ವಾ? ಆಕ್ರೋಶ ವ್ಯಕ್ತಪಡಿಸಿದರು. ಸಭಾನಾಯಕ ಬೋಸರಾಜ್ ಉತ್ತರಿಸಿ, ಅವರು ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದಾರೆ, ಹೀಗಾಗಿ ಬರ್ತಾರೆ, ಬಂದು ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಏನು ಸ್ಪೀಕರ್ ಸಭಾಪತಿ ವಿಚಾರದಲ್ಲಿ ಸಭಾಪತಿಗೆ ಯಾವ್ದು ಧರ್ಮದ ಲೇಪನ ಮಾಡೋದು ಸರಿಯಲ್ಲ ಅಂತ ಎಲ್ಲ ಹಿಂದೂ ನಾಯಕರು ಈಗ ಮುಸ್ಲಿಂ ಸ್ಪೀಕರ್ಗೆ ಎದ್ದು ನಮಸ್ಕಾರ ಹೊಡಿಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು, ತಪ್ಪು ಅಂತ. ಹೀಗಾಗಿ ವಿಜಯೇಂದ್ರ ಸೇರಿದಂತೆ ಬಿಜೆಪಿ ನಾಯಕರು ಹೇಳಿದ್ರು, ಬೆಳಗಾವಿ ಅಧಿವೇಶನದಲ್ಲಿ ನಾವು ಅವ್ರನ್ನ ಟಾರ್ಗೆಟ್ ಮಾಡ್ತೀವಿ, ಅವ್ರಿಗೆ ಓಡಾಡಕ್ ಬಿಟ್ಟಿರೋ ತಪ್ಪು ಅಂತ. ಅವ್ರು ಆರಾಮಾಗಿ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿನ ಸಿಎಂ ಮಾಡ್ಕೋಬೇಕು ಅಂದ್ಬಿಟ್ಟು ಸುತ್ತಾಡ್ಕೊಂಡು ಅವರೇ ಬಂದಿಲ್ಲ. ಇನ್ನು ಮುಂದಿನ ಸುದ್ದಿ, ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿ ಎಂದು ಬಿಜೆಪಿ ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ ಅವರನ್ನು ನಾಗಪುರದ RSS ಹೆಡಗೇವಾರ್ ವಸ್ತು ಸಂಗ್ರಹಾಲಯಕ್ಕೆ ಪ್ರವೇಶಕ್ಕೆ ನಿರಾಕರಿಸಿದ್ದಾರೆ. ಇದಕ್ಕೆ ಕಾರಣವೇನೆನ್ನುವುದು ಸ್ಪಷ್ಟಪಡಿಸುವಿರಾ ಎಂದು ಗೂಳಿಹಟ್ಟಿ ಶೇಖರ್ ಅವರು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರಿಗೆ ಕೇಳಿದ್ದು. ಇದೀಗ ಆಡಿಯೋ ವೈರಲ್ ಆಗಿದೆ. ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡ ಕಾಂಗ್ರೆಸ್ ಬಿಜೆಪಿ ಹಾಗೂ RSS ಮೇಲೆ ಮುಗಿಯುತ್ತಿದೆ. ಆದರೆ ಬಿಜೆಪಿ ನಾಯಕರು ಯಾವುದೇ ಹೇಳಿಕೆ ನೀಡದೆ ಮೌನಕ್ಕೆ ಶರಣಾಗಿದ್ದಾರೆ. ಇದಕ್ಕೆ ಉತ್ತರಿಸಿರುವ RSS, ನಾಗಪುರದಲ್ಲಿ ಸಂಘ ಕಾರ್ಯಾಲಯವನ್ನ ನೋಡಲು ಬಂದವರ ಹೆಸರನ್ನ ನೋಂದಾಯಿಸಿ ಪ್ರವೇಶ ನೀಡುವ ವ್ಯವಸ್ಥೆಯೇ ಇಲ್ಲ. ಇದೊಂದು ನಿರಾಧಾರ ಹಾಗೂ ಉರುಳಿಲ್ಲದ ಆರೋಪವಾಗಿದೆ. RSSನ ಯಾವುದೇ ಕಚೇರಿಯಲ್ಲಾಗಲಿ ಅಥವಾ ಈ ರೀತಿಯ ಸ್ಮಾರಕ ಕಟ್ಟಡಗಳಲ್ಲಾಗಲಿ ಎಲ್ಲರಿಗೂ ಮುಕ್ತ ಪ್ರವೇಶ ಇದೆ. ಎಲ್ಲಾ ಜಾತಿ ವರ್ಗದ ಸಾವಿರಾರು ಜನ ನಿತ್ಯ ಬಂದು ಹೋಗ್ತಲೇ ಇದ್ದಾರೆ. ಯಾರಿಗೂ ಪ್ರವೇಶ ನಿರಾಕರಣೆಯ ಪ್ರಶ್ನೆಯೇ ಬಂದಿಲ್ಲ ಅಂತ ಮಧ್ಯ ಪ್ರಕಟಣೆಯಲ್ಲಿ RSS ತಿಳಿಸಿದೆ. ಬಿಜೆಪಿಲೇ ಶಾಸಕರಾದವರು, ಮುಂಚೆ ಪಕ್ಷೇತರವಾಗಿ ಗೆದ್ದು ಸಚಿವರಾದವರು, ಕ್ರೀಡಾ ಸಚಿವರಾಗಿರೋ ಗೂಳಿಹಟ್ಟಿ ಶೇಖರ್ ಅವರು ವಿಧಾನಸಭೆ ಕಲಾಪದಲ್ಲಿ ಶರ್ಟ್ ಹರ್ಕೊಬಿಟ್ಟಿದ್ರು. ಸಾಕಷ್ಟು ವಿಚಾರದಲ್ಲಿ ಸುದ್ದಿ ಆಗಿದ್ರು. ನಮ್ಮ ತಾಯಿಯವ್ರನ್ನೇ ಕ್ರಿಶ್ಚಿಯನ್ ಮಿಷನರಿಗಳ ಕರ್ಕೊಂಡೋಗ್ಬಿಟ್ಟು ಮತಾಂತರ ಮಾಡ್ಕೊತಾವ್ರೆ, ಇದ್ರ ಬಗ್ಗೆ ಬೇರೆಯವ್ರ ಪರಿಸ್ಥಿತಿ ಏನಂತ ಕೂಗಾಡಿದ್ರು, ಪ್ರಶ್ನೆ ಎತ್ತಿದ್ರು. ಇದೀಗ RSSಗೆ ಸ್ಪಷ್ಟನೆ ಕೇಳಿದ್ರು. ಬಟ್ ಅದೆಲ್ಲ ಏನಿಲ್ಲ, ನಿರಾಧಾರದ ಆರೋಪ, ಯಾವುದೇ ಜಾತಿ ಗೀತಿ ವ್ಯವಸ್ಥೆ ಇಲ್ಲದೆ ಹೋಗ್ಬೋದಲ್ಲಿಗೆ ಅಂತ RSS ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನು ಮುಂದಿನ ಸುದ್ದಿ, ಕಲಬುರಗಿ ಹಾಗೂ ಗೌರಿ ಲಂಕೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ವಿಶೇಷ ನ್ಯಾಯಾಲಯ ರಚನೆ ಜೊತೆ ಪೂರ್ಣಾವಧಿ ನ್ಯಾಯಾಧೀಶರ ನೇಮಕಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗೆ ಟಿಪ್ಪಣಿ ಮೂಲಕ ಸೂಚಿಸಿದ್ದಾರೆ. ಬಲಪಂಥೀಯ ಸಿದ್ಧಾಂತಗಳನ್ನು ವಿರೋಧಿಸುತ್ತಾ ತಮ್ಮದೇ ಸಾಮಾಜಿಕ ಹೋರಾಟಗಳನ್ನು ಮಾಡುತ್ತಿದ್ದ ಪತ್ರಕರ್ತೆ ಗೌರಿ ಲಂಕೇಶ್ ಹಾಗೂ ಕನ್ನಡ ಸಾಹಿತ್ಯ ಸಂಶೋಧಕ ಕಲಬುರಗಿ ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿತ್ತು. ಇನ್ನು ಹತ್ಯೆ ಮಾಡಿದ ಆರೋಪಿಗಳನ್ನ ಪೊಲೀಸರು ಬಂಧಿಸಲಾಗಿದ್ದರು. ಹತ್ಯೆ ಯಾರು ಸುಪಾರಿ ಕೊಟ್ಟಿದ್ದು, ಯಾವ ಉದ್ದೇಶಕ್ಕೆ ಕೊಲೆ ಮಾಡಿದ್ದು ಎನ್ನುವುದು ಸತ್ಯಾಂಶ ತಿಳಿದು ಬಂದಿಲ್ಲ.
ಅಲ್ಲದೆ ಹಲವು ವರ್ಷಗಳಿಂದ ಈ ಪ್ರಕರಣ ನಿಧಾನಗತಿಯಲ್ಲಿ ವಿಚಾರಣೆ ಮಾಡಲಾಗ್ತಿದೆ. ಹಿನ್ನೆಲೆಯಲ್ಲಿ 2 ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ರಚಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಎಂಎಂ ಕಲಬುರ್ಗಿ ಅವರನ್ನ 2015 ಆಗಸ್ಟ್ 31ರಂದು ಧಾರವಾಡದ ಅವರ ಸ್ವಗ್ರಹದಲ್ಲಿ ಗುಂಡಿಕ್ಕಿ ಹತ್ಯೆ ಮಾಡಲಾಗಿತ್ತು. ಆದರೆ 7 ವರ್ಷಗಳು ಪೂರ್ಣಗೊಂಡಿವೆ. ಪ್ರಕರಣ ಸಂಬಂಧ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಮೃತರ ಕುಟುಂಬದವರ ವಿಚಾರಣೆಗಳು ಪೂರ್ಣಗೊಂಡಿದ್ರು. ನ್ಯಾಯಾಲಯದಲ್ಲಿ ವಿಚಾರಣೆಗಳು ಮುಂದುವರೆದಿವೆ. ಈಗಾಗಲೇ ಸಾಕಷ್ಟು ಸಮಯ ಆಗಿರುವುದರಿಂದ ವಿಶೇಷ ನ್ಯಾಯಾಲಯ ರಚಿಸುವಂತೆ ಎಂಎಂ ಕಲಬುರ್ಗಿ ಪತ್ನಿ ಉಮಾದೇವಿ ಅವರು ಕೋರಿದ್ರು. ಈ ಸಂಬಂಧ ಜರೂರು ಅಗತ್ಯ ಕ್ರಮ ವಹಿಸುವ ಸಿಎಂ ಅಧಿಕಾರಿಗಳು ಸೂಚಿಸುತ್ತಾರೆ. ಇನ್ನು ಪತ್ರಕರ್ತೆ ಹಾಗೂ ಸಾಮಾಜಿಕ ಕಾರ್ಯಕರ್ತೆಯಾಗಿದ್ದ ಗೌರಿ ಲಂಕೇಶ್ ಅವರನ್ನ 2017 ಸೆಪ್ಟೆಂಬರ್ 5ರಂದು ಗುಂಡಿಕ್ಕಿ ಹತ್ಯೆಗೀಡಾಗಿತ್ತು. ಈ ಸಂಬಂಧ ವಿಶೇಷ ತನಿಖಾ ದಳ ರಚಿಸಲಾಗಿದೆ. ಇದುವರೆಗೂ 18 ಆರೋಪಗಳಿಗೆ ಬಂಧನಕ್ಕೊಳಗಾಗಿದ್ದು 1200 ಪುರಾವೆ ಹಾಗೂ 500ಕ್ಕೂ ವಿವಿಧ ಬಗೆಯ ಸಾಕ್ಷ್ಯಗಳನ್ನು ಒಳಗೊಂಡ ಚಾರ್ಜ್ ಶೀಟ್ ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಒಟ್ಟಿನಲ್ಲಿ ಎಂಎಂ ಕಲಬುರ್ಗಿ ಅವರ ಮನೆಯಿಂದ ರಿಕ್ವೆಸ್ಟ್ ಬಂದಿತ್ತು. ಹೀಗಾಗಿ ವಿಶೇಷ ನ್ಯಾಯಾಲಯಕ್ಕೆ ಸೂಚಿಸಿದ್ದಾರೆ. ಅಂದರೆ ಬೇಗ ಮುಗಿದೋಗ್ಬೇಕು, ಆಗ ಆಲ್ರೆಡಿ ತುಂಬಾ ವರ್ಷ ಆಗಿದೆ ಅನ್ನೋ ಕಾರಣಕ್ಕಾಗಿ. ಇತ್ತೀಚೆಗಷ್ಟೇ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆ ಫಲಿತಾಂಶ ಹೊರಬಿದ್ದಿತು. ಅದರಲ್ಲಿ ಗೆದ್ದ ಶಾಸಕರಾಗಿ ಆಯ್ಕೆಯಾದ 10 ಮಂದಿ ಬಿಜೆಪಿಯ ಸಂಸದರು ಬುಧವಾರ ತಮ್ಮ ಸಂಸತ್ ಸ್ಥಾನಗಳಿಗೆ ರಾಜೀನಾಮೆ ನೀಡಿದ್ದಾರೆ. ಬಿಜೆಪಿ ಮುಖ್ಯಸ್ಥ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಸಂಸದರು ಸ್ಪೀಕರ್ ಅವರನ್ನ ಭೇಟಿ ಮಾಡಿ ರಾಜೀನಾಮೆ ಸಲ್ಲಿಸಿದ್ದು ಶಾಸಕರಾಗಿ ಮುಂದುವರೆಯಲಿದ್ದಾರೆ. ಮಧ್ಯಪ್ರದೇಶದಿಂದ ಕೇಂದ್ರ ಸಚಿವ ನರೇಂದ್ರ ಸಿಂಗ್ ತೋಮರ್, ಪ್ರಹ್ಲಾದ್ ಪಟೇಲ್, ರಿತಿ ಪಾಠಕ್, ರಾಕೇಶ್ ಸಿಂಗ್, ಉದಯ್ ಪ್ರತಾಪ್ ಸಿಂಗ್ ರಾಜೀನಾಮೆ ಸಲ್ಲಿಸಿದ್ದಾರೆ. ರಾಜಸ್ಥಾನದಿಂದ ರಾಜ್ಯವರ್ಧನ್ ಸಿಂಗ್ ರಾಥೋಡ್, ಕಿರೋಡಿಲಾಲ್ ಮೀನಾ ಮತ್ತು ದಿಯಾ ಕುಮಾರ್ ರಾಜೀನಾಮೆ ನೀಡಿದ್ದಾರೆ. ಇನ್ನು ಛತ್ತೀಸ್ಗಢದಿಂದ ಅರುಣ್ ಸಾವೋ ಮತ್ತು ಗೋಮತಿ ಸಾಯಿ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಬಾಬಾ ಬಾಲಕ್ನಾಥ್ ಮತ್ತು ರೇಣುಕಾ ಸಿಂಗ್ ಇನ್ನೂ ರಾಜೀನಾಮೆ ಸಲ್ಲಿಸಿಲ್ಲ. ಇವರಿಬ್ಬರು ಶೀಘ್ರದಲ್ಲೇ ರಾಜೀನಾಮೆ ಸಲ್ಲಿಕೆ ಮಾಡಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ವಿಧಾನಸಭಾ ಚುನಾವಣೆಯಲ್ಲಿ ಛತ್ತೀಸ್ಗಢ, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಬಿಜೆಪಿ ಬಹುಮತವನ್ನು ಪಡೆದು ಕಾಂಗ್ರೆಸ್ ಅನ್ನು ಮಣಿಸಿ ಸರ್ಕಾರ ರಚಿಸಲು ಸಿದ್ಧವಾಗಿದೆ. ಈ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದ್ದು ಈ ನಡುವೆ ಸಂಸದರ ರಾಜೀನಾಮೆ ನೀಡಿದ್ದಾರೆ. ರಾಜಸ್ಥಾನ, ಛತ್ತೀಸ್ಗಢ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ತಮ್ಮ ರಾಜ್ಯಪಾಲರಿಗೆ ರಾಜೀನಾಮೆಯನ್ನ ಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನ ಮುಂದಿನ ಸುದ್ದಿ, ರಾಜ್ಯ ಸರ್ಕಾರದ ಅಧೀನದ ಉದ್ಯಮ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಲಿಡ್ಕರ್ಗೆ ನಟಭಯಂಕರ ಡಾಲಿ ಧನಂಜಯ ಅವರನ್ನ ಮೊಟ್ಟಮೊದಲ ಬಾರಿಗೆ ರಾಯಭಾರಿಯಾಗಿ ಆಯ್ಕೆ ಮಾಡಲಾಗಿದೆ. ರಾಜ್ಯದಲ್ಲಿ ಯಾವ ಸಿನಿಮಾ ಕುಟುಂಬದ ಹಿನ್ನೆಲೆ ಇಲ್ಲದೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಇಂದು ಕನ್ನಡದ ಟಾಪ್ ಸ್ಟಾರ್ಗಳ ಜೊತೆ ನಿಂತಿರೋ ಸ್ಟಾರ್ ಡಾಲಿಯದ್ದು ಯಾವಾಗಲೂ ಒಂದೇ ನಿರ್ಧಾರ, ಅದು ಬಡವರ ಮಕ್ಕಳು ಬೆಳಿಬೇಕಂಡ್ರಯ್ಯ ಅನ್ನೋದು. ಹೀಗಾಗಿ ಧನಂಜಯ ಅವರನ್ನ ಸರ್ಕಾರ ಲಿಡ್ಕರ್ಗೆ ರಾಯಭಾರಿಯಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗುರುವಾರ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಗೌರವ ನಮನ ಸಲ್ಲಿಸಿ ಖ್ಯಾತ ನಟ ಡಾಲಿ ಧನಂಜಯ ಅವರನ್ನ ಲಿಡ್ಕರ್ ಬ್ರ್ಯಾಂಡ್ ರಾಯಭಾರಿಯಾಗಿ ಘೋಷಣೆ ಮಾಡಿದರು. ರಾಯಭಾರಿಯಾಗಿ ಆಯ್ಕೆಯಾದ ಬಗ್ಗೆ ಮಾತನಾಡಿದ ನಟ ಧನಂಜಯ್, ನಾನು ಮೊದಲ ಬಾರಿಗೆ ಒಂದು ಸಂಸ್ಥೆಗೆ ಆಗ್ತಿದ್ದೇನೆ. ಲಿಡ್ಕರ್ ವ್ಯವಸ್ಥಾಪಕ ನಿರ್ದೇಶಕಿ KMS ವಸುಂಧರಾ ಅವರು ರಾಜ್ಯದಲ್ಲಿ ಚರ್ಮೋದ್ಯಮ ನಂಬಿಕೊಂಡು 50,000 ಕುಟುಂಬಗಳಿವೆ. ನಮ್ಮ ನಾಡಿನಲ್ಲಿ ಕಲ್ಯಾಣಮ್ಮ ಮತ್ತು ಹರಳೆಯರಂತಹ ಸಾವಿರಾರು ಜನ ಕುಶಲಕರ್ಮಿಗಳಿದ್ದಾರೆ. ನಮ್ಮದೇ ಆದ ಬ್ರ್ಯಾಂಡ್ಗೆ ನಾವು ಬೆಂಬಲಿಸಬೇಕು ಅನ್ನೋ ಉದ್ದೇಶದಿಂದಲೇ ಇದನ್ನು ಒಪ್ಕೊಂಡಿದ್ದೇನೆ. ಮೇಕ್ ಇನ್ ಇಂಡಿಯಾ ಹೇಗಿದೆಯೋ ಹಾಗೆ ಮೇಕ್ ಇನ್ ಕರ್ನಾಟಕ ಆಗಬೇಕು. ಲಿಡ್ಕರ್ಗೆ ಬೆಂಬಲಿಸೋದ್ರಿಂದ ಅದಕ್ಕೆ ನಂಬಿಕೊಂಡ ಕುಟುಂಬಗಳಿಗೆ ಸಹಾಯವಾಗುತ್ತೆ. ಅದಕ್ಕೋಸ್ಕರ ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಖುಷಿ ವಿಚಾರ. ಇನ್ನು ಲೋಕಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದ 2 ಮಸೂದೆಗಳನ್ನು ಮಂಡಿಸಿದ್ದಾರೆ. ಜಮ್ಮು ಕಾಶ್ಮೀರ ಮೀಸಲಾತಿ ತಿದ್ದುಪಡಿ ಮಸೂದೆ ಮತ್ತು ಜಮ್ಮು ಕಾಶ್ಮೀರ ಪುನರ್ ಸಂಘಟನೆ ತಿದ್ದುಪಡಿ ಮಸೂದೆ ಎಂಬ ಮಸೂದೆ ಮಂಡನೆ ಮಾಡಲಾಗಿದೆ. ಇನ್ನು 2 ಮಸೂದೆಗಳ ಮಂಡಿಸಿದ ಬಳಿಕ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೇವೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದು ಕೂಡಲೇ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಸಾಧಿಸುವುದೇ ನಮ್ಮ ಗುರಿ ಎಂದರು. ಯಾರಿಗೂ ಕಾಶ್ಮೀರಿಗಳ ಬಗ್ಗೆ ಕಾಳಜಿ ಇಲ್ಲ. ಅವರಿಗೆ ನ್ಯಾಯ ಕೊಡಿಸೋ ಕೆಲಸ ಮೋದಿ ಸರ್ಕಾರ ಮಾಡಲಿದೆ. ಆರ್ಟಿಕಲ್ 370 ರದ್ದತಿ ನಂತರ ಕಾಶ್ಮೀರರು ತಮ್ಮ ಹಕ್ಕುಗಳನ್ನು ಪಡಿತಾ ಇದ್ದಾರೆ. ಇನ್ನು ಮುಂದೆ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಭಾರತ ಸೇರಿದ್ದು ಅಲ್ಲಿ ವಾಸಿಸುವ ಎಲ್ಲರಿಗೂ ತಮ್ಮ ಹಕ್ಕುಗಳು ಸಿಗಲಿವೆ ಎಂದರು. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಚುನಾವಣೆ ಗೆದ್ದು ಬರೋರಿಗೆ ಸದನದಲ್ಲಿ 24 ಸೀಟು ಮೀಸಲು ಇರಿಸಿದ್ದೇವೆ. ಕಾಶ್ಮೀರ 2 ಮಸೂದೆಗಳಲ್ಲಿ ಮಹಿಳೆ ಸೇರಿದಂತೆ 2 ಕಾಶ್ಮೀರಿ ವಲಸಿಗ ಸಮುದಾಯದ ಸದಸ್ಯರನ್ನ ವಿಧಾನಸಭೆಗೆ ನಾಮನಿರ್ದೇಶನ ಮಾಡಲು ಪ್ರಯತ್ನಿಸ್ತೇವೆ ಅಂತ ಕೂಡ ಹೇಳಿದ್ರು. ಅತಿ ದೊಡ್ಡ ಮೂವ್ ಇದು ಕೇಂದ್ರ ಸರ್ಕಾರದಿಂದ ಕಾಶ್ಮೀರದ ವಿಚಾರದಲ್ಲಿ. ಇನ್ನು ಮುಂದಿನ ಸುದ್ದಿ, 2023 ಏಕದಿನ ವಿಶ್ವಕಪ್ ವಿಜೇತ ಆಸ್ಟ್ರೇಲಿಯಾ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ತಮ್ಮ ಕ್ರಿಕೆಟ್ ವೃತ್ತಿ ಜೀವನದ ಕೊನೆಯವರೆಗೂ ಕೂಡ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಡೋದನ್ನ ಮುಂದುವರಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ ಮತ್ತು ಇದರ ಅವರ ಅತ್ಯುತ್ತಮ ಕಲಿಕೆ ಅನುಭವವಾಗಿದೆ ಎಂದರು. 2021ರಿಂದ RCB ಪರ ಆಡ್ತಿರುವಂತಹ ಮ್ಯಾಕ್ಸ್ವೆಲ್ ವಿರಾಟ್ ಕೊಹ್ಲಿ ಮತ್ತು AB de Villiers ಅವರಂತಹ ಆಟಗಾರರ ಜೊತೆ ಡ್ರೆಸ್ಸಿಂಗ್ ರೂಮ್ ಅನ್ನು ಹಂಚಿಕೊಂಡ ಅನುಭವ ಕುರಿತು ಮಾತನಾಡಿದ್ರು. ಮ್ಯಾಕ್ಸ್ವೆಲ್ ಇನ್ನು ಮುಂದೆ ತನಗೆ ನಡೆಯಲು ಸಾಧ್ಯವಿಲ್ಲ ಎನ್ನುವ ತನಕ ಕ್ರಿಕೆಟ್ ಆಡಲು ಉದ್ದೇಶಿಸಿರ್ತೀನಿ ಅಂತ ಒತ್ತಿ ಹೇಳಿದ್ರು. ಅಲ್ಲದೆ ಮುಂಬರುವ ಬಿಗ್ ಬ್ಯಾಶ್ ಲೀಗ್ ಋತುವಿನಲ್ಲಿ ಮೆಲ್ಬೋರ್ನ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಗ್ಲೆನ್ ಮ್ಯಾಕ್ಸ್ವೆಲ್ ತಮ್ಮ ವೃತ್ತಿ ಜೀವನದ ಮೇಲೆ IPL ಪ್ರಭಾವದ ಕುರಿತು ಪ್ರತಿಕ್ರಿಯಿಸಿದರು. ಬಿಗ್ ಬ್ಯಾಶ್ ಲೀಗ್ 13ರ ಆರಂಭದ ಪಂದ್ಯದಲ್ಲಿ ಬ್ರಿಸ್ಬೇನ್ ಹೀಟ್ ತಂಡದ ವಿರುದ್ಧ ಗ್ಲೆನ್ ಮ್ಯಾಕ್ಸ್ವೆಲ್ ಮೆಲ್ಬೋರ್ನ್ ಸ್ಟಾರ್ಸ್ ತಂಡದ ನಾಯಕತ್ವ ವಹಿಸಲಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಪರ 2012ರಲ್ಲಿ IPLಗೆ ಪದಾರ್ಪಣೆ ಮಾಡಿದ ನಂತರ ಗ್ಲೆನ್ ಮ್ಯಾಕ್ಸ್ವೆಲ್
ಲೀಗ್ನಲ್ಲಿ ಬೇಡಿಕೆ ಆಟಗಾರರಾಗಿದ್ದಾರೆ. IPL ನಲ್ಲಿ ಅವರ ಸ್ಫೋಟಕ ಬ್ಯಾಟಿಂಗ್ ಮತ್ತು ಉಪಯುಕ್ತ ಆಫ್ ಸ್ಪಿನ್ ಬೌಲಿಂಗ್ನೊಂದಿಗೆ ಪಂದ್ಯದ ಗತಿ ಬದಲಿಸಬಲ್ಲ ಸಾಮರ್ಥ್ಯ, ಜೊತೆಗೆ ಈ ಬಾರಿ ವಿಶ್ವಕಪ್ನಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಇಂಜುರಿ ಆದರೂ ಕೂಡ ಅವರು ದಾಖಲಿಸಿದಂಥ ಇನ್ನಿಂಗ್ಸ್, ಅಮೋಘ ಶತಕ ಎಲ್ಲರನ್ನು ಕೂಡ ಬೆಚ್ಚಿ ಬಿಡಿಸಿದೆ. ಹೀಗಾಗಿ RCB ಆಟಗಾರರು ಅದೃಷ್ಟ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, RCB ತಂಡದಲ್ಲೇ ಇರಲಿ ಕೊನೆವರೆಗೂ ಅವರು ಅಂತ ಆಶಿಸೋಣ. ಈ ಬಾರಿ IPLಗೆ RCB ತಂಡ ಹೇಗಿರಬೇಕಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಇದೇ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್, ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.